ಬೇರೆ ಬೇರೆ ರಾಜ್ಯದಲ್ಲಿ ಹಿಂಗೆ ನಡೀತಾ ಇದೆ ಅಂತ ಕೇಳ್ತಿದ್ವಿ ನಾವು. ಒಂದು 20 ವರ್ಷದಿಂದ ಬಿಹಾರದಲ್ಲಿ ನಡೀತಿದೆ, ಯು ಪಿಲಿ ನಡೀತಿದೆ, ಅಂಡರ್ವರ್ಲ್ಡ್ ಇದ್ದಾರೆ, ಡಾನ್ಗಳಿದ್ದಾರೆ ಅಂತ. ಏನಂಗಾದ್ರೆ ಇದ್ರ ಅರ್ಥ? ಈ ರೀತಿಯಲ್ಲಿ ಹುಡುಕ್ತಾ ಹೋದ್ರೆ ನಾವು ಬ್ರಹ್ಮಾಂಡದ ಹಗರಣದ ವಾಸನೆ ಕಾಣ್ತಾ ಇದೆ. ಏನ್ ಹೇಳಬೇಕು ಅಂತ ಗೊತ್ತಿಲ್ಲ ಬಂಧುಗಳೇ. ಯಾರ್ಯಾರೆಲ್ಲ ಇದ್ದಾರೆ ಇದರಲ್ಲೇ? ಇದಕ್ಕೆ ವ್ಯಕ್ತಿಗಳ ಹಿಂದೆ ಇರೋರು ಯಾರು? ಕಂದಾಯ ಸಚಿವರಿಗೆ ಒಂದು ಜಿಲ್ಲೆ ಒಬ್ಬ ಸಬ್ ರಿಜಿಸ್ಟ್ರಾರು 40 ಕೋಟಿ ವ್ಯಾಪಾರವನ್ನು ಮಾಡ್ತಾನೆ. ಹೋಗ್ಲಿರಿ, 40 ಕೋಟಿ ಅಗ್ರಿಮೆಂಟಿಗೆ ಬಂತಲ್ಲ, ಜಿಲ್ಲಾಧಿಕಾರಿಗಳು ಹಿರಿಯ ಅವರ ಏನು ಸೀನಿಯರ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ನ ಕೇಳಬೇಡ್ವಾ ಅವರು ಸಬ್ ರಿಜಿಸ್ಟ್ರಾರು? ಅಲ್ಲಪ್ಪ ಸರ್ವೆ ನಂಬರ್ 4 ಬರ್ತಾ ಇದೆ, ನಾನು ಮಾಡ್ಕೋಬೇಕಂತ ಒಂದು ಮಾತು ಕೇಳಬೇಕಾಗಿತ್ತ ಇಲ್ವಾ? ಎಲ್ಲವನ್ನೂ ಬದಿಗೊತ್ತಿ ಇವತ್ತು ಸೇಲ್ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡಿಕೊಂಡು, ಆ ಸೇಲ್ ಅಗ್ರಿಮೆಂಟು ಕ್ಯಾನ್ಸಲ್ ಆಗಿರುವ ಹಿಂದೆ ಅವನೇನಾದರೂ ಕೋರ್ಟ್ಗೆ ಹೋಗಕ್ಕೆ ಮಾಡಿಕೊಟ್ಟಿದ್ದಾರಾ ಅನ್ನುವಂಥ ಅನುಮಾನವೂ ಇಟ್ಕೊಂಡು ನೀವೆಲ್ಲರೂ ಇದರ ರಕ್ಷಣೆಗೆ ಬರಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ಕೊಳಕ್ಕೆ ಇವತ್ತು ಬೆಳಗಿನ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ಬಂಧುಗಳೇ. ನಡೀತಿದ್ದಾರೆ ಅನ್ಯಾಯ. ಯಾರು ಸರಿ ಮಾಡಬೇಕು? ಯಾರು ಇದನ್ನು ಹುಡುಕ್ಬೇಕು? ಈ ಕಡೆ ಸರ್ಕಾರದ ಜಮೀನು ಹಿಂಗಾಗ್ತಾ ಇದೆ, ಆ ಕಡೆ ನೋಡಿದ್ರೆ ಮಾದಕ ವಸ್ತುಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಮೈಸೂರಲ್ಲಿ ನಾವು ನೋಡ್ತಾ ಇರುವ ಮಟ್ಟಕ್ಕೆ ಎಷ್ಟು ಆಡಳಿತ ಹಳಿ ತಪ್ಪಿದೆ. ಇದಕ್ಕಿಂತ ಇನ್ನೇನು ಪದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಇದರ ಕೂಲಂಕುಷ ತನಿಖೆ ಆಗಬೇಕು. ನಾನಿದನ್ನು ಸದನದಲ್ಲೂ ಪ್ರಸ್ತಾಪ ಮಾಡ್ತೀನಿ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಿಗೂ ನಿನ್ನೆ ಈ ವಿಷಯವನ್ನು ತಂದಿದ್ದೀನಿ. ಹೌಸಲ್ಲಿ ಇದನ್ನು ಎತ್ತಬೇಕು. ಅಲ್ಲಿ ಆಗಕ್ಕೆ ಮೊದಲು, ಅಲ್ಲಿ ಮುಖಭಂಗ ಆಗಕ್ಕೆ ಮೊದಲು ನನಗನ್ಸುತ್ತೆ ಇವತ್ತು ನಾಳೆ ನೀವು ಇದ್ರ ಮೇಲೆ ಆ್ಯಕ್ಷನ್ ಮಾಡಬೇಕು. ಇದಕ್ಕೆ ಸಂಬಂಧಿಸ್ಪಟ್ಟಂಥ ಯಾರೆಲ್ಲ ರೆವಿನ್ಯೂ ಅಧಿಕಾರಿ ಇದ್ದರೆ ರೆವಿನ್ಯೂ ಅಧಿಕಾರಿ, ಸಬ್ ರಿಜಿಸ್ಟ್ರಾರ್ ಇದ್ದರೆ ಸಬ್ ರಿಜಿಸ್ಟ್ರಾರು, ಯಾರೆಲ್ಲ ಇದಕ್ಕೆ ಆಗಿದ್ದಾರೆ ಅವ್ರನ್ನ ದಾಖಲಿಸಿ ಕ್ರಿಮಿನಲ್ ಕೇಸನ್ನು ಮೂವ್ ಮಾಡಿ ಈ ಥರದ ಸರ್ಕಾರಿ ಜಾಗವನ್ನು ಕಬಳಿಸುವವರ ವಿರುದ್ಧ ಒಂದು ಕಠಿಣ ಸಂದೇಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಕೃಷ್ಣ ಬೈರೇಗೌಡರು, ನಮ್ಮದೇ ಜಿಲ್ಲಾ ಮಂತ್ರಿಗಳಾದಂಥ ಮಹದೇವಪ್ಪನವರು ಈ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋಂಥ ಮನವಿಯನ್ನು ಮಾಡ್ಕೋತೀನಿ. ಇದಿಷ್ಟು ಬಿಡೋಕ್ಕಾಗಲ್ಲ. ಇದರಿಂದ ಭಾಳ ನಡೀತಾ ಇದೆ, ತುಂಬ ನಡೀತಾ ಇದೆ. ಆದರೆ ಇದರ ಹಿಂದೆ ಇರುವಂಥ ವಾಸನೆಯನ್ನು ಮತ್ತು ಅನುಮಾನವನ್ನು ತಮ್ಮ ಮುಂದೆ ವ್ಯಕ್ತ ಮಾಡಿದ್ದೀನಿ. ತಾವು ಹೇಗೆ ಇದನ್ನು ಎತ್ಕೊಂಡು ಹೋಗ್ತೀರ ಬಂಧುಗಳೇ, ಅಷ್ಟು ಮೈಸೂರು ನಗರಕ್ಕೆ ಒಳ್ಳೆಯದಾಗುತ್ತೆ. ಈ ಅನುಮಾನದ ವಿರುದ್ಧ ನಾನು ಅವತ್ತು ಹೇಳಿದೆ ನಿಮಗೆ, ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಬೇಕ್ರಿ ಇವತ್ತು ಅಂತ. ಕೆರೆ ಒತ್ತುವರೆ ಆಯಿತು, ಕಾಂಪೌಂಡ್ ತೆಗೆದ್ರು, ಅವ್ರ ಕೆಲಸ ಆಗೋಯ್ತು. ಇದರಲ್ಲಿ ಮೈಸೂರು ನಂಜನಗೂಡು ರೋಡಲ್ಲಿ ಸೈಕಲ್ ಶಾಪ್ ತೆಗೆದ್ರು, ಪಾರ್ಕಿಂಗ್ ತೆಗೆದ್ರು, ಅವ್ರ ಕೆಲಸ ಆಗೋಯ್ತು. ಇಲ್ಲಿ ರದ್ದತಿ ಆಗೋಯ್ತು, ಅವ್ರ ಕೆಲಸ ಆಗೋಯ್ತು. ಇಷ್ಟೇನ ಹಂಗಂದ್ರೆ ಇದಕ್ಕಿನ್ನೇನು ಬೆಲೆ ಇಲ್ವಾ ಅನ್ನುವಂಥ ಅಂಶಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೀನಿ ಬಂಧುಗಳೇ. ಜಿಲ್ಲಾಡಳಿತ ಇದಕ್ಕೆ ಸಮರ್ಪಕವಾದಂಥ ರೀತಿಯಲ್ಲಿ ನಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಅದನ್ನು ಹುಡುಕ್ತಾ ಹೋದರೆ ಭಾಳ ಇದೆ. GPA ಯಾರು ಕೊಟ್ಟರು, ಎಷ್ಟೊತ್ತಿಗೆ ಅಗ್ರಿಮೆಂಟ್ ಆಗಿದೆ, ಅದರಲ್ಲಿ ನರೇಶ್ ಗೌಡ ಅನ್ನೋನಿಗೆ ಮಧ್ಯಾಹ್ನ 6ನೇ ತಾರೀಕು ಸಂಜೆ ಕೊಡ್ತಾನೆ, 4:35 ಅಂತ ಇದೆ ಅದರಲ್ಲಿ. ಅಂದರೆ ಅದೆಲ್ಲ ಭಾಳ ಮುಖ್ಯ ಅಂತ ನನಗೆ ಅನ್ನಿಸ್ತಿಲ್ಲ. ಅನುಮಾನಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ನಿಮ್ಮ ಹತ್ರ ಗಮನ ಸೆಳೆದಿದ್ದೀನಿ. ದಯಮಾಡಿ ಮೈಸೂರಿನ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ IAS ಇದ್ದಾರೆ, ಈ ಕಡೆ ರೀಜನಲ್ ಕಮಿಷನರ್ IAS ಬಂದಿದ್ದಾರೆ. ಈ ಥರ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾಗ ಕೈ ಕೆಳಗಿನ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ವಾ? ಈ ಎರಡರಲ್ಲಿ ನನಗೆ ಸಂಶಯ ಕಾಣ್ತಾ ಇದೆ. ಮತ್ತೊಮ್ಮೆ ದೊಡ್ಡ ಹಗರಣ, ಸುಮಾರು 900 ಕೋಟಿ ರೂಪಾಯಿ ಆಗುತ್ತೆ ಅನ್ನುವಂಥದ್ದು. ರಿಯಲ್ ಎಸ್ಟೇಟೇ ಆದರೆ 10 ಎಕರೆ ಅದು ರೋಡ್ಗೆ ಡ್ರೈನ್ಗೆ ಎಲ್ಲ ಹೋಗ್ತಾ ಇತ್ತು. ಆವಾಗಾದರೂ 14 ಎಕರೆಗೆ ಲೆಕ್ಕ ಹಾಕಬೇಕು. ಇನ್ಸ್ಟಿಟ್ಯೂಷನೋ ಮತ್ತೊಂದೋ ಮಗದೊಂದೋ ಮಾಡ್ತೀನಿ ಅಂತಂದರೆ 24 ಎಕರೆ ಉಂಡೆ ಇದೆ. ನಾವು ಅಲ್ಲಿಲ್ಲ ಜಾಗ ಇಲ್ಲಿಲ್ಲ ಜಾಗ ಅಂತ ಹೇಳ್ತಾ ಇದ್ದೀವಿ.
ಆ ಹಿನ್ನೆಲೆಯಲ್ಲಿ 24 ಎಕರೆನ ಸದುದ್ದೇಶಕ್ಕೆ ಬಳಸ್ಕೊಳ್ಳೋಕ್ಕೆ ಆಗತ್ತೆ ಅಂತ ಹೇಳ್ತಾ